ಬಟ್ ನ್ಯೂಸ್ ಚಾನಲ್ ಅವರು ಖುಷಿ ಪಡೋಂಥ ಅಂಶಗಳೈತೆ. ಯಾಕೆ ನೋಡ್ಬೇಕು ನಾನು ಪೋರ್ಕಿ ಸಿನಿಮಾ ಯಾಕೆ ನೋಡ್ಬೇಕು? ಪೊರ್ಕಿ ಹುಚ್ಚ ವೆಂಕಟ್ ನೋಡಬೇಕಾಗಿರೋದು ಯಾಕೆ ಅಂದರೆ ತಾಯಿ ಮೇಲೆ ಒಂದು ಪ್ರೀತಿ, ತಾಯಿ ಪ್ರೀತಿ ಜ್ಞಾಪಿಸುತ್ತೆ, ಹೆಂಡತಿ ಬಗ್ಗೆ ಒಂದು ಗೌರವ ಜ್ಞಾಪಿಸುತ್ತೆ, ಸಮಾಜದ ಬಗ್ಗೆ ಒಂದು ಪ್ರೀತಿ, ಸಮಾಜದಲ್ಲಿರೋ ವ್ಯಕ್ತಿಗಳ ಬಗ್ಗೆ ಒಂದು ಪ್ರೀತಿ, ಅಮಾಯಕರ ಬಗ್ಗೆ ಒಂದು ಪ್ರೀತಿ, ರೈತರ ಬಗ್ಗೆ ಒಂದು ಪ್ರೀತಿ, ತಾವು ಮಾಡ್ತಿರೋ ತಪ್ಪುಗಳ ಬಗ್ಗೆ ಒಂದು ವಿಷಯ ಐತೆ, ತಾವು ತಿದ್ಕೊಳ್ಬೇಕಾಗಿರೋ ವಿಷಯಗಳೈತೆ, ಕೆಲವು ರಾಜಕೀಯದ ವ್ಯಕ್ತಿಗಳು ಮಾಡ್ತಿರೋ ತಪ್ಪುಗಳಿದೆ. ಇವತ್ತು ನೀರಿನ ಬಿಲ್ಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ, ನಾಳೆ ಬೀಸೋ ಗಾಳಿಗೆ ಆಮೇಲೆ ಬೆಳಕಿಗೆ ದುಡ್ಡು ಕೊಡೋ ಪರಿಸ್ಥಿತಿ ಬರುತ್ತೆ. ಬರೆದಿಕೊಳ್ಳಿ. ಇವತ್ತು ಬರೀ ರೋಡ್ಗಳು ಬೇರೆಯವ್ರಿಗೆ ಮಾರಾಟ ಆಗ್ತೈತೆ. ನಾಳೆ ಹಿಂಗೆ ಬಿಟ್ಟರೆ ಕನ್ನಡದ ಪರವಾಗಿ ಹೋರಾಟಗಳು ಮಾಡದೆ ಹೋದರೆ, ಕನ್ನಡದ ಪರವಾಗಿಲ್ಲ ಅಂದರೆ ಕರ್ನಾಟಕ ಫಾರ್ ಸೇಲ್ ಆಗೋಗ್ಬಿಡುತ್ತೆ. ಅದು ಬೇರೆಯವರು ಕೊಂಡ್ಕೊಂಬಿಡ್ತಾರೆ. ಆಮೇಲೆ ಕರ್ನಾಟಕ ಬೋರ್ಡೇ ಇರಲ್ಲ ಕರ್ನಾಟಕದಲ್ಲಿ. ಇವತ್ತು ಹೋರಾಟ, ನಾನು ಇವತ್ತು ಸಿನಿಮಾ ನಾನು ನಿಮಗೆ ದುಡ್ಡು ಮಾಡ್ಕೊಳಕ್ಕೆ ಹೇಳ್ತಿಲ್ಲ, ನಮ್ಮ ಜನರಿಗೆ ಹೇಳ್ತಾ ಇರೋದು. ತಾವು ನಾಳೆ 4:15 ಅನುಪಮ ಥಿಯೇಟ್ರ್ KG ರೋಡ್ ಬನ್ನಿ, ಫ್ರೀಯಾಗಿ ತೋರಿಸ್ತೀನಿ, ನೋಡ್ತೀರಾ? ನಾನು ದುಡ್ಡು ಮಾಡ್ಕೊಳ್ಳೋ ದೃಷ್ಟಿಯಾಗಿದ್ದರೆ ನಾನು ಯಾಕೆ ಫ್ರೀಯಾಗಿ ತೋರಿಸ್ಬೇಕು ಅಂತಿದ್ದೆ. ಈ ಸಿನಿಮಾ ನೋಡ್ಮೇಲೆ ನೀವು ಅಂತೀರಾ ಈ ಪಿಕ್ಚರ್ನ ನಾನು ಫ್ರೀಯಾಗಿ ನೋಡ್ಕೊಡ್ದಿತ್ತು ಅಂತ. ನೀವೇ ಕೌಂಟ್ರಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತೀರಾ, ಬರ್ತೀರಾ? ಯಾಕ್ರಿ ನನಗೆ ಹಿಂಗೆ ಸತಾಯಿಸ್ತೀರಾ? ನಾನು ನಿಮ್ಗೇನು ಹೋರಾಟಗಳನ್ನ ಮಾಡಿಲ್ವಾ? ನಿಮ್ಮನ್ನ ಪ್ರೀತಿಸೇ ಇಲ್ವಾ? ಸಮಾಜಕ್ಕೆ ನಾನೇನು ಮಾಡಿಲ್ವಾ? ಇದು ಬರೋ ಲಾಭದಲ್ಲಿ ರಾಯಚೂರವ್ರು ಕೊಡ್ತೀನಿ ಅನ್ನಲ್ವಾ? ಇವತ್ತು ಒಂದು ವಿಷಯ ಹೇಳ್ತೇನೆ, ಹುಚ್ಚ ವೆಂಕಟ್ ಪಿಕ್ಚರ್ ಸಬ್ಸಿಡಿ ಹೆಂಗೆ ನೀವು ಕೊಟ್ಟಿಲ್ಲ? 129 ಪಿಕ್ಚರಲ್ಲಿ 100 ಪಿಕ್ಚರ್ ಸಬ್ಸಿಡಿ ಸಿಕ್ಕಿದೆ. ಹುಚ್ಚ ವೆಂಕಟ್ಗೆ ಪಿಕ್ಚರ್ಗೆ ಸಬ್ಸಿಡಿ ಸಿಕ್ಕಿಲ್ಲ. ಯಾಕೆ ಸಿಕ್ಕಬೇಕು ಅಂತ ನಾನು ಹೇಳ್ತೀನಿ. ತಂದೆ ಚಪ್ಪಲಿ ಸೈಜ್ ಯಾರಿಗಾದ್ರೂ ಗೊತ್ತಿತ್ತಾ? ತಾವು ತಂದೆಗೆ ಯಾವತ್ತಾದ್ರೂ ಚಪ್ಪಲಿ ತಂದು ಕೊಟ್ರಾ? ಹುಚ್ಚ ವೆಂಕಟ್ ಪಿಕ್ಚರಲ್ಲಿದೆ. ಹಾಲ್ ಟಿಕೆಟ್ ಬೆಲೆ ಗೊತ್ತಿತ್ತಾ ಕೆಲವ್ರಿಗೆ? ಹಾಲ್ ಟಿಕೆಟ್ ಕಲ್ದಾಕೊಂಡ್ರೆ ಲೈಫೇ ಹಾಳಾಗುತ್ತೆ ಅಂತ ಒಂದು ವಿಷಯ ಹೇಳಿದ್ದೆ. ಓಕೆ, ಪ್ರೀತಿನ ಯಾವತ್ತೂ ಬಲವಂತವಾಗಿ ಪಡೆಯೋಕ್ಕೆ ಹೋಗ್ಕೂಡ್ದು. ಅದು ಬಲವಂತವಾಗಿ ಪಡೆದ್ರೆ ಅದು ಶಾಶ್ವತ ಅಲ್ಲ ಅಂತ ಹೇಳಿದ್ದೀನಿ. ಓಕೆ, ರೌಡಿಸಮ್ ಯಾವತ್ತೂ ನೆಮ್ಮದಿ ಕೊಡಲ್ಲ. ಅದಕ್ಕಿಂತ ನಿಜವಾದ ನೆಮ್ಮದಿ ಕೊಡೋದಂದರೆ ಪ್ರೀತಿ. ಆ ವಿಷಯ ಹೇಳಿದ್ದೀನಿ.